ಈಗ 24 ತಾರೀಕು ಪೇಪರ್ ಓದೋನು ನೋಡಿಲ್ಲ ಸ್ಟಾರ್ಟಿಂಗ್ ಏನೈತಿದ ಇನ್ನು ಸ್ಟಾರ್ಟಿಂಗ್ ಏನೈತಿದ ಚೀಫ್ ಮಿನಿಸ್ಟರ್ ರೇಖಾ ಗುಪ್ತಾ ಆನ್ ಮಂಡೇ issued several directions to the departments concerned after meeting students from Maulana Azad Medical College at the Secretariat. She asked the Public Works Department to immediately start renovating all the existing hostels and expedite the construction of new ones, and instructed officials to ensure nighttime safety of students by installing high weightage LED street lights, increasing the deployment of security personnel, and ensuring 24/7 CCTV surveillance. The Chief Minister Rekha Gupta issued several directions to the departments concerned. ಈಗ ರೇಖಾ ಗುಪ್ತಾ ಏನು ಮಾಡ್ತಲ್ಲ ಆನ್ ಮಂಡೇ ಎಕ್ಸ್ ಇನ್ಫಾರ್ಮೇಷನ್ ಇದೆ ಸೋಮವಾರ ದಿವಸ ರೇಖಾ ಗುಪ್ತಾ ಇಶ್ಯೂ ಮಾಡ್ತಲ್ಲಂತ ಸೆವರಲ್ ಡೈರೆಕ್ಷನ್ಸನ್ನು ಯಾರಿಗೆ ಇಶ್ಯೂ ಮಾಡ್ತಲ್ಲಕ್ಕೆ ಟು ದ ಡಿಪಾರ್ಟ್ಮೆಂಟ್ ಕನ್ಸರ್ನ್ಡ್ ಯಾವ ಡಿಪಾರ್ಟ್ಮೆಂಟಿಗೆ ಮಾಡ್ಬೇಕಲ್ಲ ಆ ಡಿಪಾರ್ಟ್ಮೆಂಟಿಗೆ ಸೆವರಲ್ ಡೈರೆಕ್ಷನ್ಸನ್ನು ಇಶ್ಯೂ ಮಾಡ್ತಲ್ಲಂತ ಆಫ್ಟರ್ ಮೀಟಿಂಗ್ ಸ್ಟೂಡೆಂಟ್ಸ್ ಫ್ರಮ್ ಮೌಲಾನಾ ಆಜಾದ್ ಮೆಡಿಕಲ್ ಕಾಲೇಜ್ ಯಾವಾಗ ಮೌಲಾನಾ ಆಜಾದ್ ಮೆಡಿಕಲ್ ಕಾಲೇಜಿಂದ ಸ್ಟೂಡೆಂಟ್ಸ್ ಮೀಟ್ ಆದಮೇಲೆ ಆಫ್ಟರ್ ಐತಿ ಪ್ರಿಪೋಸಿಷನ್ ಅದ್ರ ಮುಂದೆ ಏನೈತಿ ಮೀಟಿಂಗ್ ವರ್ಬ್ ING ಬಂದೈತಿ ಜೆರೊಂಡು ವರ್ಕ್ ಆಗತೈತಿ ಕರೆಕ್ಟ್ ಐತಿ ಸೊ ಆಫ್ಟರ್ ಇಲ್ಲಿಂದ ಹಿಡಿದ ಇಲ್ಲಿ ತನ ಏನಿದೆ ಆಬ್ಜೆಕ್ಟ್ ಇದೆ ನೆಕ್ಸ್ಟ್ ಆ್ಯಟ್ ದ ಸೆಕ್ರೆಟೇರಿಯಟ್ ಎಲ್ಲಿ ಸೆಕ್ರೆಟೇರಿಯಟ್ದಾಗ ಸೊ ಓಕೆ ಸೆಕ್ರೆಟೇರಿಯಟ್ದಾಗ ಮೌಲಾನಾ ಆಜಾದ್ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಭೇಟಿ ಆದಮೇಲೆ ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೆ ಸೆವರಲ್ ಡೈರೆಕ್ಷನ್ಸನ್ನು ಹಾಕಿ ಹೊಡೆಸ್ತಾಳಂತ ಶಿ ಆಸ್ಕ್ಡ್ ದ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಶಿ ಸಬ್ಜೆಕ್ಟ ಆಸ್ಕ್ಡ್ ವರ್ಬ ಶಿ ಆಸ್ಕ್ಡ್ ಆಕೆ ಹೇಳಿದಂತ ಯಾರಿಗೆ ಶಿ ಆಸ್ಕ್ಡ್ ದಿ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ಲಂತ ಏನು ಟು ಇಮಿಡಿಯೇಟ್ಲಿ ಸ್ಟಾರ್ಟ್ ರಿನೋವೇಟಿಂಗ್ ಆಲ್ ದ ಎಕ್ಸಿಸ್ಟಿಂಗ್ ಹಾಸ್ಟೆಲ್ಸ್ ಇಮಿಡಿಯೇಟ್ಲಿ ನೀವು ಏನು ಮಾಡಿರಿ ಟು ಇಮಿಡಿಯೇಟ್ಲಿ ಸ್ಟಾರ್ಟ್ ರಿನೋವೇಟಿಂಗ್ ಅಂದ್ರೆ ಹೊಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ ಏನು ಎಕ್ಸಿಸ್ಟಿಂಗ್ ಹಾಸ್ಟೆಲ್ಸನ್ನು ರಿನೋವೇಟ್ ಮಾಡಿರಿ ಅಂದರೆ ರಿಪೇರ್ ಮಾಡಿರಿ ಏನಿರ್ತಿದ್ದಿಲ್ಲ ಅದೆಲ್ಲ ರಿಪೇರಿ ಮಾಡಿ ಚಲೋ ಮಾಡಿರಿ ಆ್ಯಂಡ್ ಎಕ್ಸ್ಪೈಡೈಟ್ ದ ಕನ್ಸ್ಟ್ರಕ್ಷನ್ ಆಫ್ ನ್ಯೂ ಒನ್ಸ್ ಎಕ್ಸ್ಪೈಡೈಟ್ ಅಂದ್ರೆ ಹೊಸದು ಹೆಚ್ಚು ಮಾಡೋದು ಏನು ಮಾಡೋದು ಕನ್ಸ್ಟ್ರಕ್ಷನ್ ಆಫ್ ನ್ಯೂ ಒನ್ಸ್ ಹೊಸ ಹಾಸ್ಟೆಲ್ಸನ್ನು ಕನ್ಸ್ಟ್ರಕ್ಟ್ ಮಾಡಿ ಅಂತ ಶಿ ಆಸ್ಕ್ಡ್ ಯಾರಿಗೆ ದ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟಿಗೆ ಆಯಿತಾ ಆ್ಯಂಡ್ ಇನ್ಸ್ಟ್ರಕ್ಟೆಡ್ ಸೊ ಇನ್ಸ್ಟ್ರಕ್ಟೆಡ್ ಇತ್ತು ನಾ ಇಲ್ಲೇ ಬರೋದು ಶಿ ಇನ್ಸ್ಟ್ರಕ್ಟೆಡ್ ಆಫಿಷಿಯಲ್ಸ್ ಟು ಎನ್ಶ್ಯೂರ್ ನೈಟ್ ಟೈಮ್ ಸೇಫ್ಟಿ ಆಫ್ ಸ್ಟೂಡೆಂಟ್ಸ್ ಆಕೆ ಏನು ಮಾಡ್ತಲೋ ಇನ್ಸ್ಟ್ರಕ್ಟ್ ಮಾಡ್ತಲಂತ ಯಾರಿಗೆ ಆಫಿಷಿಯಲ್ಸ್ಗೆ ಅದ್ರ ಬಗ್ಗೆ ಟು ಎನ್ಶ್ಯೂರ್ ನೈಟ್ ಟೈಮ್ ಸೇಫ್ಟಿ ಆಫ್ ಸ್ಟೂಡೆಂಟ್ದ ನೈಟ್ ಟೈಮ್ ಸೇಫ್ಟಿಯನ್ನು ಖಚಿತಪಡಿಸಿಕೊಳ್ಳಬೇಕು ಎನ್ಶ್ಯೂರ್ ಅಂದರೆ ಖಚಿತಪಡಿಸಿಕೊಳ್ಳೋದು ಬೈ ಇನ್ಸ್ಟಾಲಿಂಗ್ ಹೈ ವೇಟೇಜ್ LED ಸ್ಟ್ರೀಟ್ ಲೈಟ್ಸ್ ಹೈ ವೋಲ್ಟೇಜ್ LED ಸ್ಟ್ರೀಟ್ ಲೈಟ್ಸ್ ಹಾಕೋ ಮುಖಾಂತರ ಅವ್ರ ಸೇಫ್ಟಿಯನ್ನು ಖಚಿತಪಡಿಸಿಕೊಳ್ಬೇಕಂತ ಆಕಿ ಇನ್ಸ್ಟ್ರಕ್ಟ್ ಮಾಡಿದಂತ ಯಾರಿಗೆ ಆಫೀಷಿಯಲ್ಸ್ದಾರಿಗೆ ಇನ್ಕ್ರೀಸಿಂಗ್ ದಿ ಡಿಪ್ಲಾಯ್ಮೆಂಟ್ ಆಫ್ ಸೆಕ್ಯೂರಿಟಿ ಪರ್ಸನಲ್ ಡಿಪ್ಲಾಯ್ಮೆಂಟ್ ಅಂದರೆ ಹೆಚ್ಚು ಅವರನ್ನು ಅಲ್ಲಿ ಹಾಕೋದು ಹೆಚ್ಚು ಸೆಕ್ಯೂರಿಟಿ ಪರ್ಸನಲ್ಸನ್ನು ಹಾಕೋದು ಆ್ಯಂಡ್ ಎನ್ಶ್ಯೂರಿಂಗ್ 24/7 CCTV ಸರ್ವಲೆನ್ಸ್ 24/7 CC ಕ್ಯಾಮ್ರಾ ಸರ್ವಲೆನ್ಸ್ ಇರಬೇಕಂತ ಆಕಿ ಹೇಳಿದ್ಲಂತ ಆಯ್ತಾಯ್ತಾ ಸೊ ಹಿಂಗೆ ಓದೋದು ನೋಡು ಹೆಂಗೆ ಮಾಡೋದು ಸ್ಟಾರ್ಟಿಂಗ್ ಸಬ್ಜೆಕ್ಟ ವರ್ಬ ಆಬ್ಜೆಕ್ಟ್ನಾಗ ಎಲ್ಲೆಲ್ಲಿ ಏನೇನೈತೆಲ್ಲ ನೋಡ್ಕೋತೋಗೋದು ನೆಕ್ಸ್ಟ್ ಏನು ಕೊಟ್ಟಾರೆ ಇಲ್ಲಿ ದ ಇಂಟರಾಕ್ಷನ್ ವಾಸ್ ಹೆಲ್ಡ್ 4 days ಆಫ್ಟರ್ ಮಿಸ್ ಗುಪ್ತಾ ಅಲಾಂಗ್ ವಿತ್ ಲೆಫ್ಟಿನೆಂಟ್ ಗವರ್ನರ್ VK Saxena and Health Minister Pankaj Kumar Singh attended a meeting called by the MAMS Dean to discuss concerns about the accommodation and security of students and doctors. The interaction was held. ಇದೊಂದು ಇದೆಲ್ಲ ಏನೈತಿಲ್ಲ ಇದೆ ಯಾವಾಗ ಆತಿದ ಆಫ್ಟರ್ 4 days ಆಫ್ಟರ್ 4 ದಿವಸ ಆದಮೇಲೆ ಇದೆಲ್ಲ ಬಂದು ಅಂತ ಆಫ್ಟರ್ ಮಿಸ್ ಗುಪ್ತಾ ಅಲಾಂಗ್ ವಿತ್ ಲೆಫ್ಟಿನೆಂಟ್ ಗವರ್ನರ್ VK Saxena and Health Minister attended a meeting ಇವರೆಲ್ಲ ಕೂಡಿ ಒಂದು ಮೀಟಿಂಗ್ ಅಟೆಂಡ್ ಆದಂತ
ಕಾಲ್ಡ್ ಬೈ ಅಂದರೆ ಯಾರಿಂದ ಕರೆಯಲ್ಪಟ್ಟಿದ್ದ ಮೀಟಿಂಗ್ ಅದ? ಬೈ ದಿ ಮಾಮ್ಸ್ ಡೀನ್. ಈ ಕಾಲೇಜ್ದ ಡೀನ್ ಕಡೆಯಿಂದ ಒಂದು ಮೀಟಿಂಗ್ ಕರೆಯಲ್ಪಟ್ಟಿತ್ತಂತ. ಆ ಮೀಟಿಂಗ್ ಇಷ್ಟು ಮಂದಿ ಅಟೆಂಡ್ ಆಗ್ಯಾರ. ಇದ್ರ ಬಗ್ಗೆ ಮೀಟಿಂಗ್ ಅದ? ಟು ಡಿಸ್ಕಸ್ ಕನ್ಸರ್ನ್ಸ್ ಅಬೌಟ್ ಅಕಮಡೇಷನ್ ಆ್ಯಂಡ್ ಸೆಕ್ಯೂರಿಟಿ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಡಾಕ್ಟರ್ಸ್. ಇರಾಕ್ ವ್ಯವಸ್ಥೆ ಐತಿಲ್ಲ, ಮತ್ತು ಸೆಕ್ಯೂರಿಟಿ ಹೆಂಗೈತಿ ಡಾಕ್ಟರ್ಸ್ ಮತ್ತು ಸ್ಟೂಡೆಂಟ್ಸ್ಗೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಇವರೆಲ್ಲ ಕರೆದಿರಂತ. ಇದೆಲ್ಲ ಕರೆದ ಮೇಲೆ ಇದೊಂದು 5 ಸರ್ಕಲ್ ಬರಾಕತ್ತು ಅಂತ ನೋಡಿ. ಡ್ಯೂರಿಂಗ್ ದ ಮೀಟಿಂಗ್ ಟೈಮ್ದಾಗ ದ ಸ್ಟೂಡೆಂಟ್ಸ್ ಇನ್ಫಾರ್ಮ್ಡ್ ದ CM ಅಬೌಟ್ ದ ಡಿಲಾಪಿಡೇಟೆಡ್ ಸ್ಟೇಟ್ ಆಫ್ ಹಾಸ್ಟೆಲ್ಸ್. ಆ ಒಂದು ಮೀಟಿಂಗ್ ಸಮಯದಲ್ಲಿ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಇನ್ಫಾರ್ಮ್ ಮಾಡ್ರಂತ ಯಾರಿಗೆ? CMಗೆ. ಎದ್ರ ಬಗ್ಗೆ? ಅಬೌಟ್ ಅಂದರೆ ಎದ್ರ ಬಗ್ಗೆ? ಅಬೌಟ್ ದ ಡಿಲಾಪಿಲೇಟೆಡ್ ಸ್ಟೇಟ್ ಆಫ್ ಹಾಸ್ಟೆಲ್ಸ್. ಡಿಲಾಪಿಲೇಟೆಡ್ ಅಂದ್ರೆ ವ್ಯವಸ್ಥೆ ಪಕ್ಕ ಅಂದ್ರೆ ಅದಕ್ಕೊಂದು ಮೀನಿಂಗ್ ಇದೆ. ಡಿಲಾಪಿಲೇಟೆಡ್ ಈಗ ಮೀನಿಂಗ್ ಹೇಳ್ದಂಗೆ ಬರ್ತಿರ್ತಾರೆ. ಡಿಲಾಪಿಲೇಟೆಡ್ ಶೀತಲಗೊಂಡಿದೆ ಅಂದ್ರೆ ಡಿಲಾಪಿಲೇಟೆಡ್ ಅಂದ್ರೆ ವ್ಯವಸ್ಥೆ ಎಲ್ಲ ಕುಗ್ಗಿ ಹೋಗೈತಿ. ಏನಂತಾರೆ ಡ್ಯೂರಿಂಗ್ ದ ಮೀಟಿಂಗ? ದ ಸ್ಟೂಡೆಂಟ್ಸ್ ಇನ್ಫಾರ್ಮ್ಡ್ ದ CM ಅಬೌಟ್ ದ ಶೀತಲಗೊಂಡಿದ್ದ ಸ್ಟೇಟ್ ಆಫ್ ಹಾಸ್ಟೆಲ್ಸ್ ಎಲ್ಲ ಚಲೋ ಇಲ್ಲ. ಪುವರ್ ಲೈಟಿಂಗ್ ಚಲೋ ಇಲ್ಲ. ಮತ್ತೇನು? ಇಲ್ಲೀಗಲ್ ಎಂಕ್ರೋಚ್ಮೆಂಟ್ಸ್ ಅಂದ್ರೆ ಇಲ್ಲೀಗಲಾಗಿ ಜಾಗನ ವಶಪಡಿಸಿಕೊಳ್ಳೋದು. ಆ್ಯಂಡ್ ಶಾರ್ಟೇಜ್ ಆಫ್ ಸೆಕ್ಯೂರಿಟಿ ಪರ್ಸನಲ್ಸ್ ಇಲ್ಲ. ವುಮನ್ ಸ್ಟೂಡೆಂಟ್ಸ್ ರೇಸ್ಡ್ ಇನ್ ಪರ್ಟಿಕ್ಯುಲರ್ ವುಮನ್ ಸ್ಟೂಡೆಂಟ್ ರೇಸ್ಡ್ ಕನ್ಸರ್ನ್ಸ್ ರಿಗಾರ್ಡಿಂಗ್ ದೇರ್ ಸೇಫ್ಟಿ. ಅವರ ಸೇಫ್ಟಿ ರಿಗಾರ್ಡಿಂಗ್ ಅವರ ಕನ್ಸರ್ನ್ಸನ್ನು ರೇಸ್ ಮಾಡಿದಂತ. ಸೇಡ್ ಆ್ಯನ್ ಆಫಿಷಿಯಲ್ ಎಕ್ಸ್ಟ್ರೀಮ್ಲಿ ಕ್ರ್ಯಾಂಪ್ಡ್. ನೆಕ್ಸ್ಟ್ ಇಲ್ಲಿ a statement by the CM office stated that 7 hostels constructed since the establishment of the college were meant for 1,200 students, whereas over 3,200 students currently reside in extremely cramped conditions with up to 8 beds in a room. a statement by CM ಆಫೀಸ್. ಒಂದು ಸ್ಟೇಟ್ಮೆಂಟ್ ಬಂತಂತ. ಎಲ್ಲಿಂದ? CM ಆಫೀಸಿಂದ. ಸ್ಟೇಟೆಡ್ ಅದು ಹೇಳಿತಂತ ಸ್ಟೇಟ್ಮೆಂಟ್ ಏನು? ದ್ಯಾಟ್ ದ 7 ಹಾಸ್ಟೆಲ್ಸ್ ಕನ್ಸ್ಟ್ರಕ್ಟೆಡ್ ಸಿನ್ಸ್ ದ ಎಸ್ಟಾಬ್ಲಿಷ್ಮೆಂಟ್ ಯಾವಾಗ ಕಾಲೇಜ್ ಎಸ್ಟಾಬ್ಲಿಷ್ಮೆಂಟ್ ಇಲ್ಲ ಅಲ್ಲಿಂದ 7 ಹಾಸ್ಟೆಲ್ ಕನ್ಸ್ಟ್ರಕ್ಷನ್ ಆಗಿದ್ದಾವಂತ. ಆಫ್ ದ ಕಾಲೇಜ್ ವರ್ ಮೀಂಟ್ ಫಾರ್ 1,200 ಸ್ಟೂಡೆಂಟ್ಸ್. ಆ 7 ಎಂದಾವಲ್ಲ 1,200 ಸ್ಟೂಡೆಂಟ್ಸ್ಗೆ ಇರುವಂಗೆ 7 ಹಾಸ್ಟೆಲ್ಸನ್ನು ಕನ್ಸ್ಟ್ರಕ್ಟ್ ಮಾಡಿದರು. ಆದ್ರೆ ಓವರ್ 3,200 ಸ್ಟೂಡೆಂಟ್ಸ್ ಕರೆಂಟ್ಲಿ ರಿಸೈಡ್ ಇನ್ ಎಕ್ಸ್ಟ್ರೀಮ್ಲಿ ಕ್ರ್ಯಾಂಪ್ಡ್ ಕಂಡೀಷನ್ಸ್. 3,200 ಜನರ ಆ ಒಂದು ಎಕ್ಸ್ಟ್ರೀಮ್ಲಿ ಕ್ರ್ಯಾಂಪ್ಡ್ ಕಂಡೀಷನ್ದಾಗ ಅದಾರಂತ. ಕ್ರ್ಯಾಂಪ್ಡ್ ಅಂದರೆ ಏನೋ ನೋಡೋಣ ಈಗ. ಇಕ್ಕಟ್ಟಾದ ಅಂದ್ರೆ ಜಾಗ ಏನಾಗಿಲ್ಲ, ಇಕ್ಕಟ್ಟಾಗಿರ್ತಿಲ್ಲ ಅಂತ ಸಿಚುವೇಶನ್ದಾಗ 3,200 ಮಂದಿ ಅದಾರಂತೆ. ವಿತ್ ಅಪ್ ಟು 8 ಬೆಡ್ಸ್ ಇನ್ ಅ ರೂಮ್. ಒಂದು ರೂಮ್ದಾಗ 8 ಬೆಡ್ ಅಂತ ಒಂದು ರೂಮ್ದಾಗ. ಶೇರ್ಡ್ ಕಬೋರ್ಡ್ಸ್ ಆ್ಯಂಡ್ ನೋ ಪ್ರೊವಿಷನ್ ಫಾರ್ ಬೇಸಿಕ್ ಕಮ್ಯುನಿಟೀಸ್ ಸಚ್ ಆಸ್ ಸ್ಟಡಿ ಟೇಬಲ್ಸ್ ಇಲ್ಲ, ಏನೂ ಇಲ್ಲ ಅಂತ. ಸೊ ಮಿಸ್ ಗುಪ್ತಾ ಎಕ್ಸ್ಪ್ರೆಸ್ ಮಾಡ್ಲಂತ ಏನ ಗ್ರೇವ್ ಕನ್ಸರ್ನ್ ಓವರ್ ದ severe negligence and lack of accountability on the part of previous government grave concern. grave ಅಂದರೆ ಒಂದು ಸಲ ನೋಡೋಣ. ಸಮಾಧಿ ನೋಡಲಿ ಅಂದ್ರೆ ಏನು ಕನ್ಸರ್ನ್ ಇರಾಕಿಲ್ಲ ಅಂತ. ಗ್ರೇವ್ ಕನ್ಸರ್ನ್ ಓವರ್ ದ ಸೆವೇರ್ ನೆಗ್ಲಿಜೆನ್ಸ್ ಆ್ಯಂಡ್ ಫುಲ್ ನೆಗ್ಲೆಕ್ಟ್ ಮಾಡಿದಾರಂತ. ಪ್ರೀವಿಯಸ್ ಗೌರ್ಮೆಂಟ್ದಾರ ಫುಲ್ ನೆಗ್ಲೆಕ್ಟ್ ಮಾಡಿ ಹಿಂಗೆ ಅರ್ಥ ಅನ್ಕೋ. ಒಂದು ಇಟ್ಬಿಡ್ದು ಒಂದು ವರ್ಡ್ ಏನೈತಿ ನೆಗ್ಲಿಜೆನ್ಸಿ ಅಂದ್ರೆ ಫುಲ್ ನೆಗ್ಲೆಕ್ಟ್ ಮಾಡಿದರು ಅಂತ ಅನ್ಕೊಂಬಿಡೋದು. ಆ್ಯಂಡ್ ಲ್ಯಾಕ್ ಆಫ್ ಅಕೌಂಟೇಬಿಲಿಟಿ ಆನ್ ದ ಪಾರ್ಟ್ ಆಫ್ ಪ್ರೀವಿಯಸ್ ಗೌರ್ಮೆಂಟ್. ಬರೋಬ್ಬರದಲ್ಲಿ ಅವರ ನೋಡಿಲ್ಲ ಅಂತ, ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಅಂತ ಆಕೆ ಹೇಳಿದ್ಲ ಇಷ್ಟ. ನೆಕ್ಸ್ಟ್, ಇಟ್ ಈಸ್
appealing to see the poor state of such a prestigious institution like Maulana Azad Medical College. Appealing, APPALLING. ಭಯಾನಕ. ಸೊ ಇಟ್ ವಾಸ್ ಅಪೇಲಿಂಗ್ ಟು ಸಿ ದ, ಇಟ್ ವಾಸ್ ಆಗಬೇಕು ಯಾಕಂದ್ರೆ ನಾನು ಫ್ಯೂಚರ್ಗೆ ಮಾತಾಡ್ತಲ್ಲ ಫಾಸ್ಟ್ ಬಗ್ಗೆ. ಇಟ್ ವಾಸ್ ಅಪೇಲಿಂಗ್ ಟು ಸಿ ದ ಪುವರ್, ಭಯಾನಕವಾಗಿತ್ತಂತ ಒಂದು ಸ್ಥಿತಿ ನೋಡೋಕೆ, ಎತ್ತರದ ಆಫ್ ಸಚ್ ಆ ಒಂದು ಕಾಲೇಜ್ ಸ್ಥಿತಿ ನೋಡೋಕೆ ಆಕೆ ಭಯಾನಕ ಆಗಿತ್ತಂತ. ಅದು ಆಫ್ ಸಚ್ ಅ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ ಲೈಕ್ ಮೌಲಾನಾ ಆಜಾದ್ ಮೆಡಿಕಲ್ ಕಾಲೇಜ್ ಅಂತ ಒಂದು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ ಐತಿಲ್ಲ, ಮೌಲಾನಾ ಆಜಾದ್ ಮೆಡಿಕಲ್ ಕಾಲೇಜ, ಹತ್ತಿರದ ಒಂದು ಸ್ಥಿತಿ ನೋಡೋಕೆ ಭಯ ಆತಂತ. ಆ್ಯಂಡ್ ದ ಕಂಡೀಷನ್ ಆಫ್ ದ ಸ್ಟೂಡೆಂಟ್ಸ್ ಸ್ಟಡಿಂಗ್ ದೇರ್, ಮತ್ತು ಸ್ಟೂಡೆಂಟ್ ಕಂಡೀಷನ್ ಯಾವ ರೀತಿ ಅವ್ರು ಓದೋದಾರ ಪಾಪ ಅಂತ ಇಲ್ಲಿ. ಸೊ ಆಕೆ ಸೇಮ್ ಅಂತ ಹೇಳಿದಂತ. ಏನೈತಿ, ಮಿಸ್ ಗುಪ್ತಾ ಟೋಲ್ಡ್ ದ ಸ್ಟೂಡೆಂಟ್ಸ್, ಮಿಸ್ ಗುಪ್ತಾ ಏನು ಮಾಡ್ತಲೋ ಸ್ಟೂಡೆಂಟ್ಸ್ಗೆ ಹೇಳಿದಂತ ಏನು, ದ್ಯಾಟ್ ಆರ್ ಗವರ್ನಮೆಂಟ್ ಸ್ಟ್ಯಾಂಡ್ಸ್ ವಿತ್ ದೆಮ್, ಗವರ್ನಮೆಂಟ್ ಆಕಿನ ಗವರ್ಮೆಂಟ್ ಅವ್ರ ಜೊತೆ ನಿಂತೈತಿ ಅಂತ. ಸ್ಟೂಡೆಂಟ್ಸ್ ಆಫ್ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ MAMC ಆರ್ ಅವರ್ ಫ್ಯೂಚರ್. ಇಲ್ಲಿ ಹೋಗಿ ಒಗದೇ ಬಿಡೋದು ಮತ್ತು ಇಲ್ಲಿ ಹೆಂಗಂದೆ ಹೆಂಗೋಕೆ ಸೇಮ್ ಅಲ್ಲ ಮತ್ತು ದುಡ್ಡು ಹೋಗಿಬೇಕಲ್ಲ. ಸೊ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ ಏನಲ್ಲ ಸ್ಟೂಡೆಂಟ್ಸ್ ಅವರೆಲ್ಲ ಫ್ಯೂಚರ್ ಅಂತ. ಆ್ಯಂಡ್ ವಿ ವಿಲ್ ಎಕ್ಸ್ಟೆಂಡ್ ಎವ್ರಿ ಪಾಸಿಬಲ್ ಸಪೋರ್ಟ್ ಟು ದೆಮ್, ನಾವು ಅವ್ರಿಗೆ ಎಷ್ಟು ಸಾಧ್ಯವಾದಷ್ಟು ಸಪೋರ್ಟನ್ನು ಕೊಡ್ತೇವೆ ಅಂತ ಆಕೆ ಹೇಳಿದಾಳೆ ಇಲ್ಲಿ. ನೆಕ್ಸ್ಟ್ ಐತಿಲ್ಲಿ ವಿಲ್ ವಿಸಿಟ್ ಸೂನ್. ದ ಸ್ಟೇಟ್ಮೆಂಟ್ ಸೇಡ್ ದ್ಯಾಟ್, ಆ ಸ್ಟೇಟ್ಮೆಂಟ್ ಏನು ಹೇಳಿತಂದ್ರೆ, ಮಿಸ್ ಗುಪ್ತಾ ಹ್ಯಾಡ್ ಡೈರೆಕ್ಟೆಡ್ ಆಫೀಷಿಯಲ್ಸ್ ಟು ಸಬ್ಮಿಟ್ ಪ್ರೋಗ್ರೆಸ್ ರಿಪೋರ್ಟ್ ಎವ್ರಿ 15 days. ಆ ರಿಪೋರ್ಟ್ ಏನು ಹೇಳಿತಂದ್ರೆ, ರಿಪೋರ್ಟ್ದಾಗ ಮಿಸ್ಟರ್ ಗುಪ್ತಾ ಬಗ್ಗೆ ಏನು ಬರ್ತಾರೆ ಅಂದರೆ, ಮಿಸ್ಟರ್ ಗುಪ್ತಾ ಆಫೀಷಿಯಲ್ಸ್ಗೆ ಡೈರೆಕ್ಟ್ ಮಾಡಿದಲ್ಲಂತ, ಏನು 15 ದಿವಸಕ್ಕೊಮ್ಮೆ ನಮ್ಮ ರಿಪೋರ್ಟನ್ನು ನೀವು ಸಬ್ಮಿಟ್ ಮಾಡಬೇಕು ನನಗಂತ. ಮತ್ತು ಆ್ಯಂಡ್ ದ್ಯಾಟ್ CM ಹ್ಯಾಡ್ ಟೋಲ್ಡ್ ದ ಸ್ಟೂಡೆಂಟ್ಸ್ ಶಿ ವುಡ್ ವಿಸಿಟ್ ದ ಕ್ಯಾಂಪಸ್ ಸೂನ್. ಆಕೆ ಸ್ಟೂಡೆಂಟ್ಸ್ಗೆ ಹೇಳಿದಾರಂತ ಏನು, ಆಕೆ ಕ್ಯಾಂಪಸ್ ವಿಸಿಟ್ ಮಾಡ್ತಾಳಂತ. ಟು ಎದಕ್ಕೆ, ಟು ಇನ್ಸ್ಪೆಕ್ಟ್ ದಿ ಸಿಚುವೇಶನ್ ಹೆಂಗೈತಿ ಅದನ್ನು ಇನ್ಸ್ಪೆಕ್ಟ್ ಮಾಡೋಕ್ಕೆ. ಎಂಗೇಜ್ ಡೈರೆಕ್ಟ್ಲಿ ವಿತ್ ದೆಮ್, ಅವ್ರ ಜೊತೆ ಡೈರೆಕ್ಟಾಗಿ ಮಾತಾಡ್ಕೊಂಡು ಸಿಚುವೇಶನನ್ನು ನೋಡೋಕೆ ಬರ್ತಾಳಂತ ಹೇಳಿದಾಳೆ. ಇಷ್ಟ ಈ ರೀತಿ ಓದ್ಬೇಕು ನೋಡು. ಮತ್ತು ನಾನು ಓದಂಗಪ್ಪ ಅಲ್ಲಿ ಈಸಿ ಇದೆ ಓದಂಗಪ್ಪ. ಇನ್ನೊಂದು ಇದು ನೋಡಿಲ್ಲ, ಫುಲ್ ಈಸಿ ಇತ್ತು ಪ್ಲೀಸ್. ಇದರಲ್ಲಿ ಕೇರಳ ಫಿಯರ್ಸ್ ಡ್ರಾಪ್ ಇನ್ ಟೂರಿಸಮ್ ಆಫ್ಟರ್ US ಇಶ್ಯೂಸ್ ಟ್ರಾವೆಲ್ ಅಡ್ವೈಸರಿ. ಸೊ ಏನೈತಿದೆ ನೋಡಿ, ಏನು ಕೊಡೋದಿಲ್ಲ, ಕೇರಳ ಟೂರಿಸಮ್ ಏನೈತಿಲ್ಲ, ಕೇರಳ ಟೂರಿಸಮ್ ಈಸ್ ಸ್ಟ್ರಗ್ಲಿಂಗ್ ಟು ರಿಟರ್ನ್ ಟು ದ ಗ್ರೋತ್ ಟ್ರ್ಯಾಕ್ ಇನ್ ದ ಪೋಸ್ಟ್ ಪ್ಯಾಂಡಮಿಕ್ era. Kerala tourism will be impacted by the travel advisory issued by the US, asking its citizens to exercise increased caution while traveling to India. So ಏನೈತಿಲ್ಲಿ ನಿಲ್ಲುತ್ತದ. ಸೊ ಕೇರಳ ಟೂರಿಸಮ್ ವಿಚ್ ಈಸ್ ಸ್ಟ್ರಗ್ಲಿಂಗ್ ಟು ರಿಟರ್ನ್ ಟು ದ ಗ್ರೋತ್ ಟ್ರ್ಯಾಕ್ಗೆ ವಾಪಸ್ ಬರೋಕೆ ಸ್ಟ್ರಗಲ್ ಮಾಡತೈತಿ ಅಂತ. ಕೇರಳ ಟೂರಿಸಮ್ ಅಂದರೆ ಅದು ಗ್ರೋತ್ ಆಗವತ್ತಂತ. ಸೊ ಇನ್ ದ ಪೋಸ್ಟ್ ಪ್ಯಾಂಡಮಿಕ್ era, ಪ್ರೀ ಪ್ಯಾಂಡಮಿಕ್ era ಅಂದರೆ ಪ್ಯಾಂಡಮಿಕ್ಕಿಂತ ಮೊದಲು, ಪೋಸ್ಟ್ ಪ್ಯಾಂಡಮಿಕ್ era ಅಂದರೆ ಪ್ಯಾಂಡಮಿಕ್ ಆದಮೇಲೆ ಗ್ರೋತ್ ಟ್ರ್ಯಾಕಿಗೆ ವಾಪಸ್ ಬರೋಕೆ ಕೇರಳ ಟೂರಿಸಮ್ಗೆ ಆಗವತ್ತಂತ. ಮತ್ತು ಕೇರಳ ಟೂರಿಸಮ್ ಇಲ್ಲಿ ಕಾಮ ಅಂದ್ರೆ ಇದ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟಾರ ನೀವು. ಸೊ ಡೈರೆಕ್ಟ್ ಇದ್ರ ವರ್ಬ್ ಇಲ್ಲಿ ಐತಿ. ಸೊ ದ ಕೇರಳ ಟೂರಿಸಮ್ ವಿಲ್ ಬಿ ಇಂಪ್ಯಾಕ್ಟೆಡ್ ಬೈ ದ ಟ್ರಾವೆಲ್ ಅಡ್ವೈಸರಿ. ಕೇರಳ ಟೂರಿಸಮ್ ಟ್ರಾವೆಲ್ ಅಡ್ವೈಸರಿಯಿಂದ ಭಾಳ ಇಂಪ್ಯಾಕ್ಟ್ ಆಗತೈತೆ ಅಂತ, ಭಾಳ ಪರಿಣಾಮ ಆಗತೈತೆ ಅಂತ. ಸೊ ಟ್ರಾವೆಲ್ ಅಡ್ವೈಸರಿ ಯಾರು ಇಶ್ಯೂ ಮಾಡಿದರು, ಇಶ್ಯೂಡ್ ಬೈ US, ಯುನೈಟೆಡ್ ಸ್ಟೇಟ್ಸಿಂದ ಏನೊಂದು ಟ್ರಾವೆಲ್ ಅಡ್ವೈಸರಿ ಬಂದೈತಿಲ್ಲ ಅದು ಕೇರಳ ಟೂರಿಸಮನ್ನು ಭಾಳ ಇಂಪ್ಯಾಕ್ಟ್ ಮಾಡೈತಿ ಅಂತ. ಕಾಮ ಇಲ್ಲಿ ಆಸ್ಕಿಂಗ್ ಇಟ್ಸ್ ಸಿಟಿಜನ್ಸ್ ಟು ಎಕ್ಸರ್ಸೈಸ್
ಇನ್ಕ್ರೀಸ್ಡ್ ಕಾಷನ್ ವೈಲ್ ಟ್ರಾವೆಲಿಂಗ್ ಟು ಇಂಡಿಯಾ. ಯು ಎಸ್ ಅವ್ರ ಸಿಟಿಜನ್ಸ್ಗೆ ಏನು ಹೇಳತೈತಿ, ಸ್ವಲ್ಪ ನೀವು ಎಕ್ಸ್ಟ್ರಾ ಕಾಷನ್ ತಗೋರಿ. ಅಂದ್ರೆ ಕಾಷನ್ ಅಂದ್ರೇನ, ಎಕ್ಸ್ಟ್ರಾ ಎಚ್ಚರಿಕೆ, ಎಕ್ಸ್ಟ್ರಾ ಎಚ್ಚರಿಕೆ ತಗೋರಿ. ವೈಲ್ ಟ್ರಾವೆಲಿಂಗ್ ಟು ಇಂಡಿಯಾ ಪ್ರಿಪೋಸಿಷನ್ ಜರಂಡ. ಇಂಡಿಯಾಗೆ ಟ್ರಾವೆಲ್ ಮಾಡಕತ್ರ ಎಕ್ಸ್ಟ್ರಾ ನೀವು ಸ್ವಲ್ಪ ಎಚ್ಚರಿಕೆ ತಗೋರಿ ಅಂತ ಯು ಎಸ್ ಒಂದು ಅಡ್ವೈಸರಿನ ಪಾಸ್ ಮಾಡೈತಿ. ಆ ಅಡ್ವೈಸರಿ ಕೇರಳ ಟೂರಿಸಮ್ ಮೇಲೆ ಭಾಳ ಪರಿಣಾಮ ಬೀಳತೈತಿ. ನೆಕ್ಸ್ಟ್ ಇಲ್ಲಿ ಟೂರಿಸಮ್ ಇನ್ ದ ಸ್ಟೇಟ್ ಹೆವಿಲಿ ರಿಲೈಸ್ ಆನ್ ದ ಯು ಎಸ್. ಟೂರಿಸಮ್ ರಿಲೈಸ್ ಇನ್ ದ ಸ್ಟೇಟಿನ ಪ್ರಿಪೋಸಿಷನ್ ಆಬ್ಜೆಕ್ಟ್ ತಗೊಂತು ಇನ್ ದ ಸ್ಟೇಟ್ ಹೆವಿಲಿ. ಸೊ ಟೂರಿಸಮ್ ಹೆವಿಲಿ ರಿಲೈಸ್ ಇನ್ ದ ಸ್ಟೇಟ್ ಇಲ್ಲ ಇದೆ extra information. So tourism heavily relies on the US and UK markets to meet its annual foreign footfall. ಕೇರಳ ಟೂರಿಸಮ್ ಯು ಎಸ್ ಮತ್ತು ಯು ಕೆ ಮೇಲೆ ಫುಲ್ ಅವಲಂಬನೆ ಆಗಿಬಿಟ್ಟೈತಂತ. ಅದ್ರಾಗ ಫಾರಿನ್ ಫುಟ್ಫಾಲ್ ಬತ್ತು ನಮ್ಗೆ ಇನ್ಕಮ್ ಬರ್ತೈತಿ. ಸೊ ಕೇರಳ ಟೂರಿಸಮ್ ಯು ಕೆ ಎಸ್ ಮೇಲೆ ಭಾಳ ಡಿಪೆಂಡ್ ಆಗೈತಿ. ನೆಕ್ಸ್ಟ್ ಇಲ್ಲಿ The travel advisory issued on June 18. The travel advisory asked. So is issued on June 18. Next information. June 18 ತಾರೀಕು ಏನು ಬಂದಿದೆ ಟ್ರಾವೆಲ್ ಅಡ್ವೈಸರಿ. The travel advisory asked citizens to avoid the stretches of eastern Maharashtra, northern Telangana and western West Bengal where Naxalite groups are active, Jammu and Kashmir and the northeastern states. The advisory doesn't mention Kerala specifically. So, the travel advisory asked citizens to avoid the stretches of eastern Maharashtra. ಈಸ್ಟರ್ನ್ ಮಹಾರಾಷ್ಟ್ರ ಕಡೆ ಹೋಗೋದು, ನಾರ್ತನ್ ತನ್ನ ಕಡೆ ಹೋಗೋದು ಅವಾಯ್ಡ್ ಮಾಡಿರಿ, ಹೋಗಕ್ಕೆ ಹೋಗಬೇಡ್ರಿ ಅಂತ ಆ ಒಂದು ಟ್ರಾವೆಲ್ ಅಡ್ವೈಸರಿ ಹೇಳೈತಿ. ಟ್ರಾವೆಲ್ ಅಡ್ವೈಸರಿನ ಯಾರು ಹೊರಡಿಸಿದಾರು? ಯು ಎಸ್. ಸೊ ಅದ್ರಾಗ ಏನು ಕೊಟ್ಟೈತಿ? ಸ್ಟ್ರೆಚಸ್ ಆಫ್ ಈಸ್ಟರ್ನ್ ಮಹಾರಾಷ್ಟ್ರ, ನಾರ್ತನ್ ತೆಲಂಗಾಣ, ವೆಸ್ಟರ್ನ್ ವೆಸ್ಟ್ ಬೆಂಗಾಲ್ ಹೋಗ್ಬೇಡ್ರಿ. ಅದಕ್ಕೆ ಯಾಕಂದ್ರೆ ಅಲ್ಲಿ ನೆಕ್ಸಲೈಟ್ ಗ್ರೂಪ್ಸ್ ಅದಾವು, ನಿಮ್ಗೆ ತೊಂದರೆ ಮಾಡ್ತಾವೆ, ಅಲ್ಲಿ ಹೋಗ್ಬೇಡಂತ ಆ ಒಂದು ಟ್ರಾವೆಲ್ ಅಡ್ವೈಸರಿ ಹೇಳೈತಿ. ಮತ್ತು ಜಮ್ಮು ಕಾಶ್ಮೀರ, ನಾರ್ತನ್ ಈಸ್ಟರ್ನ್ ಕೂಡ. ದ ಅಡ್ವೈಸರಿ ಡಸಂಟ್ ಮೆನ್ಷನ್ ಕೇರಳ ಸ್ಪೆಸಿಫಿಕಲಿ. ಅಡ್ವೈಸರಿದಾಗ ಕೇರಳ ಹೋಗ್ಬೇಡ್ರಿ ಅಂತ ಮೆನ್ಷನ್ ಮಾಡಿಲ್ಲ, ಜಸ್ಟ್ ಇವಷ್ಟೇ ಮೆನ್ಷನ್ ಮಾಡಿದ್ದಾರೆ ಅವರು. ಮಹಾರಾಷ್ಟ್ರ, ನಾರ್ತನ್ ತೆಲಂಗಾಣ, ವೆಸ್ಟ್ ಬೆಂಗಾಳ, ಜಮ್ಮು ಕಾಶ್ಮೀರ ಎಲ್ಲ. ಸೊ ನೆಕ್ಸ್ಟ್, ಅಕಾರ್ಡಿಂಗ್ ಟು ಟೂರಿಸಮ್ ಇಂಡಸ್ಟ್ರಿ ಸ್ಟೇಕ್ ಹೋಲ್ಡರ್ಸ್. ಅಕಾರ್ಡಿಂಗ್ ಟು ಟೂರಿಸಮ್, ಇದೆಲ್ಲ ಎಕ್ಸ್ಟ್ರಾ ಆಬ್ಜೆಕ್ಟ್ ಇದೆ. ಅಕಾರ್ಡಿಂಗ್ ಟು ಟೂರಿಸಮ್ ಇಂಡಸ್ಟ್ರಿ ಸ್ಟೇಕ್ ಹೋಲ್ಡರ್ಸ್, ಈ ಒಂದು ಟೂರಿಸಮ್ ಇಂಡಸ್ಟ್ರಿ ಸ್ಟೇಕ್ ಹೋಲ್ಡರ್ಸ್ ಪ್ರಕಾರ ದ ಯು ಎಸ್ ಟ್ರಾವೆಲ್ ಅಡ್ವೈಸರಿ ಇಸ್ ಟೇಕನ್ ಸೀರಿಯಸ್ಲಿ ಬೈ ಟೂರಿಸ್ಟ್ ಗ್ಲೋಬಲಿ. ಈ ಒಂದು ಟ್ರಾವೆಲ್ ಅಡ್ವೈಸರಿ ಐತಲ್ಲ, ಇದನ್ನು ಎಲ್ಲರೂ ಭಾಳ ಸೀರಿಯಸ್ ತೊಗೊಂಡಾರಂತ. ಬೈ ಟೂರಿಸ್ಟ್ ಗ್ಲೋಬಲಿ ಯಾರ್ಯಾರು ಪ್ರಯಾಣ ಮಾಡ್ತಾರೆ ಟೂರಿಸ್ಟ್, ಈ ಒಂದು ಟ್ರಾವೆಲ್ ಅಡ್ವೈಸರಿನ ಭಾಳ ಸೀರಿಯಸ್ ತೊಗೊಂಡ್ಬಿಟ್ಟಾರಂಥವ್ರು. ಸೊ ಅವರ ಬಂದ್ ಮಾಡ್ತಾರಂತ ಒಂದು ಹೇಳ್ತಾರೆ ನನಗೆ ಮುಂದೆ. ದ ಎವರೇಜ್ ಫಾರಿನ್ ಟೂರಿಸ್ಟ್ will not try to check whether Kerala is excluded from the list. The average foreign tourist, ಒಬ್ಬ ಎವರೇಜ್ ಫಾರಿನ್ ಟೂರಿಸ್ಟ್ ಏನು ಮಾಡ್ತಾನೋ, ವಿಲ್ ನಾಟ್ ಟ್ರೈ ಟು ಚೆಕ್, ಅವ ಚೆಕ್ ಮಾಡೋಕೆ ಟ್ರೈ ಮಾಡಿಲ್ಲಂತ ಕೇರಳ ಲಿಸ್ಟ್ನಾಗ ಐತಿ ಅಂತ ಇಲ್ಲ ಅಂತ. ಸೊ ವೆದರ್ ಕೇರಳ ಈಸ್ ಎಕ್ಸ್ಕ್ಲೂಡೆಡ್ ಫ್ರಮ್ ದ ಲಿಸ್ಟ್, ಕೇರಳ ಲಿಸ್ಟ್ನಾಗ ಐತಿ ಇಲ್ಲ ಚೆಕ್ ಮಾಡೋಕೆ ಹೋಗಂಗಿಲ್ಲ ಅವನು. ಒಬ್ಬ ಎವರೇಜ್ ಫಾರಿನ್ ಟೂರಿಸ್ಟ್ ಅವೇನು ಮಾಡ್ತಾನೆ, ಡೈರೆಕ್ಟ್ ಕಂಟ್ರಿ ನೋಡ್ತಾನೆ. ಈ ಕಂಟ್ರಿದಾಗ ಒಂದು ಕಡೆ ಪ್ರಾಬ್ಲಮ್ ಐತಿ, ಕಂಟ್ರಿ ಹೋಗೋದೇ ಬೇಡ ಅಂದ್ಬಿಡ್ತಾನೆ. ದೇ ಸಿಂಪ್ಲಿ ಡ್ರಾಪ್ ದ ಕಂಟ್ರಿ ಫ್ರಮ್ ದರ್ ಇಟಿನರಿ ಅಂದರೆ ಪ್ರಯಾಣದ ಒಂದು ಲಿಸ್ಟ್ನಾಗ ಆ ಒಂದು ಅದೊಂದು ಕಂಟ್ರಿ ತೆಗೆದುಬಿಡ್ತಾರೆ ಅವರು. ಇನ್ ಸಚ್ ಸಿಚುವೇಶನ್. ಸೊ ಇಷ್ಟ. ಸೊ ಏನಾಕೈತಿ, ಆಬ್ವಿಯಸ್ಲಿ ಕೆರಡಾಗ್ರೂ ಮಂದಿ ಬರೋಂಗಿಲ್ಲ, ಕೇರಳ ಟೂರಿಸಮ್ ಏನಾಕೈತಿ, ಗ್ರೋತ್ ಆಗಂಗಿಲ್ಲ. ಸೇಡ್ ಅ ಸೀನಿಯರ್ ಮೆಂಬರ್ ಆಫ್ ಇಂಡಿಯನ್ ಅಸೋಸಿಯೇಷನ್ ಆಫ್ ಟೂರ್ ಆಪ್ರೇಟರ್ಸ್. ಇಷ್ಟ ಆಯಿತಾ. ಮತ್ತೇನೋ ನೋಡೋಣ, ಇನ್ನೊಂದು ಯಾವುದಾದ್ರೆ ಇದ್ರೆ ಮಾಡೋಣ. ಇಲ್ಲ ಅಂದರೆ ಮುಗಿಸೋಣ ಇಲ್ಲೇ.
ಇಷ್ಟೇ ಸಾಗರವಲ್ಲ. ಓಕೆ.